ರಾಹುಲ್ ಬಿರಿಯಾನಿ ತಿನ್ನೋಕ್ ಬಂದಿದ್ರು, ಸಿಎಂ ಡಿಸಿಎಂ ಜಗಳ ಬಿಡಿಸೋಕ್ ಬಂದಿದ್ರು. ರಾಹುಲ್ ಗಾಂಧಿ ಪ್ರತಿಭಟನೆಗೆ ಅಶೋಕ್ ಲೇವಡಿ ಮಾಡಿದ್ದಾರೆ. ಆಟಂ ಬಾಂಬ್ ಅಂತ ಟೂಸ್ ಪಟಾಕಿ ಹೊಡೆದಿದ್ದಾರೆ. ಕಾಂಗ್ರೆಸ್ನ 4 ತಲೆಮಾರು ಗೆದ್ದಿದ್ ಕೂಡ ಅಕ್ರಮದಿಂದಲೇ. ಇಂದಿರಾ ಗಾಂಧಿ ವಂದಿಸಿ ಗೆದ್ದು ಅನರ್ಹ ಆಗಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು 136 ಸ್ಥಾನ. ಅಕ್ರಮ ಆಗಿದ್ರೆ ವಿಧಾನಸಭೆಯನ್ನ ವಿಸರ್ಜಿಸಿ. ಕಾಂಗ್ರೆಸ್ಗೆ ವಿಪಕ್ಷ ನಾಯಕ ಅಶೋಕ್ ಸವಾಲ್ ಹಾಕಿದ್ದಾರೆ. ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಪಾರ್ಟಿ ಮಾಡಕ್ ಬಂದವರು, ಬಿರಿಯಾನಿ ತಿನ್ನಕ್ ಬಂದವರು, ಇಲ್ಲ ಡಿಸಿಎಂ ಸಿಎಂ ಜಗಳನ ಬಿಡ್ಸಕ್ ಬಂದವರು ಗೊತ್ತಿಲ್ಲ. ಆದರೆ ಅವರು ಆಟಂ ಬಾಂಬ್ ಸಿಡಿಸ್ತೀನಿ ಅಂತೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಇದು ಆಟಂ ಬಾಂಬ್ ಅಲ್ಲ, ಇದು ಟುಸ್ ಪಟಾಕಿ, ಓಲ್ಡ್ ಸ್ಟಾಕು. ದೀಪಾವಳಿಗೆ ಹಿಂದಿನ ವರ್ಷ ಖರ್ಚಾಗಿರಲ್ಲ, ಆ ಖರ್ಚಾಗಿರೋದು ಹೊಸೂರಲ್ಲಿ ತಗೊಂಬಂದು ಬೆಂಗಳೂರಲ್ಲಿ ನಾವು ಪಟಾಕಿ ಹೊಡಿತೀವಿ. ಅದರಲ್ಲಿ ಆಲ್ಮೋಸ್ಟ್ ಅಲ್ಲೂ 99% ಟುಸ್ ಆಗೋತವೆ. ಇದೊಂದು ಟುಸ್ ಪಟಾಕಿ, ಆಟಂ ಬಾಂಬ್ ಅಲ್ಲ, ಇದೊಂದು ಟುಸ್ ಪಟಾಕಿ. ನಿಮ್ಮ ಅಜ್ಜಿ ಮತಕಳ್ಳತನದಿಂದ ಗೆದ್ದಿದ್ರು. ರಾಹುಲ್ ಗಾಂಧಿ ನೆನಪು ಮಾಡ್ಕೊಳ್ಬೇಕು. ರಾಹುಲ್ ವಿರುದ್ಧ ಶಾಸಕ ಆರ್ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿದ್ರು. ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದು ಕಾಂಗ್ರೆಸ್ಸೇ. ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ನಾಚಿಕೆ ಆಗಬೇಕು ಅಂತ ಆರ್ ಜ್ಞಾನೇಂದ್ರ ರಾಹುಲ್ ಗಾಂಧಿ ವಿರುದ್ಧ ಕಿಡಿಕಾರಿದ್ದಾರೆ. ದೇಶದ ತುರ್ತು ಪರಿಸ್ಥಿತಿಗಿಂತ ಮೊದಲು ರಾಯ್ಬರೇಲಿನಲ್ಲಿ ರಾಜನಾರಾಯಣ್ ವಿರುದ್ಧ ಇಂದಿರಾ ಗಾಂಧಿ ಅವರು ಗೆದ್ದಿದ್ದು ಈ ರೀತಿ ಮತಗಳತನದಿಂದ ಅಂತೇಳಿ ಹೇಳಿ ಅಲಹಾಬಾದ್ ಹೈಕೋರ್ಟ್ ಅವರ ವಿರುದ್ಧ ತೀರ್ಪು ಕೊಟ್ಟು ಅವರ ಮೆಂಬರ್ಶಿಪ್ ಅನ್ನು ಕ್ಯಾನ್ಸಲ್ ಮಾಡ್ತು. ಇಂದಿರಾ ಗಾಂಧಿ ಅವ್ರದ್ದು ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ಅಲಹಾಬಾದ್ ಹೈಕೋರ್ಟ್ ಹೇಳಿದ್ದು ಸರಿ ಇದೆ, ಇಂದಿರಾ ಗಾಂಧಿ ಅವರು ಮತಗಳತನದಿಂದ ಫ್ರಾಡಿಂದ ಗೆದ್ದಿದ್ದಾರೆ ಅಂತೇಳಿ ಹೇಳಿ ಅದನ್ನು ಎತ್ತಿಡಿತ್ತು. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಅಜ್ಜಿ ಈ ರೀತಿ ಮತಗಳತನದಿಂದ ಗೆದ್ದಿದ್ದು ಕಾಂಗ್ರೆಸ್ಸಿಗೆ ಹಿನ್ನೆಲೆ ಇರತಕ್ಕಂಥದ್ದು ನಿಮಗೆ ಮರ್ತೋಗಿದೆ. ದೇಶದ ಜನಕ್ಕೂ 50 ವರ್ಷ ಆಯ್ತಲ್ಲ, ಈಗ ಅದು ಮರ್ತೋಗಿದೆ ಅಂತೇಳಿ ಹೇಳಿ ರಾಹುಲ್ ಗಾಂಧಿ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.